ಇದು 12 ಮಂತ್ಸ್ ಹಣ್ಣು ಇರ್ತಾರ. ಉದಾಹರಣೆ ಇಲ್ಲಿ ಚಿಕ್ಕ ಐತಿ, ಇಲ್ಲಿ ಫ್ಲವರ್ ಐತಿ, ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತಿ. ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದು ಕಾಯಿ ಐತಿ ಮೇಲ್ಗಡೆ. ಅಂದರೆ ಇದು 12 ಮಂತ್ಸ್ ಹಣ್ಣು ಇರ್ತೈತೆ ಕಾಗಜಿ ವೆರೈಟಿಲಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ. ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಐತಿ, ಇಲ್ಲಿ ಐತಿ. ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಏನ್ರಿ, ಅದು ಹೇಳ್ರಿ ಯಾವ ಥರ ಐತಿ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೇನು ಅನ್ಸೈತಿ ನೀವು ಹೇಳ್ಬೋದು ಸರ್. ಯಾಕಂದ್ರೆ ನಿಮ್ಮ ರೈತರು ನೋಡ್ತಿರ್ತಾರೆ ಅದಕ್ಕೆ ಹಾಯ್ ಎಲ್ಲರೂ ನಮಸ್ಕಾರ. ಸೋಮಂತ ಸರ್, ನೀವು ನೋಡ್ತಿರಲ್ಲ ಇದು ಕಾಗಜಿ ಲೆಮನ್ ನಿಂಬೆಹಣ್ಣು. ಸೊ ಇದು ನೋಡ್ತಿರಲ್ಲ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೀವಿ. ಕ್ಲೋನಿಂಗ್ ಅಂದರೆ ಸರ್ ಇವಾಗ ಏನು ಗಿಡ ದೊಡ್ಡ ಗಿಡ ನೋಡಿದ್ರಲ್ಲ ಅದರಲ್ಲಿ ಇರೋನ್ನ ಕಡ್ಡಿನ ತಂದು ಈ ಥರ ಸಸಿನ ಮಾಡಿರ್ತೀವಿ. ಆ್ಯಕ್ಚುಲಿ ಬೀಜದ ಗಿಡ ಆದರೆ ನೀವು 4 ವರ್ಷಕ್ಕೆ ಹಣ್ಣು ಕೊಡ್ತೇವೆ. ನಿಂಬೆಹಣ್ಣು ಬೀಜ ತೆಗೆದು ಸಸಿ ರೆಡಿ ಮಾಡ್ತೀವಿ. ಈ ಥರ ನೀವೇನು ನೋಡ್ತೀರ ಇದು 2 ವರ್ಷಕ್ಕೆಲ್ಲ ಕಂಪ್ಲೀಟಾಗಿ ಹಣ್ಣು ಕೊಡ್ತೇವೆ. ಸೊ ಈ ಥರ ಕಡ್ಡಿನ ತಂದು ಸಸಿ ರೆಡಿ ಮಾಡಿರ್ತೀವಿ ಕ್ಲೋನಿಂಗ್ ಪದ್ಧತಿಯಲ್ಲಿ. ಸಸಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ವೆರೈಟಿ ಬಂದು ಬಿಜಾಪುರ ಕಾಗಜಿ 12 ಮಂತ್ಸು ಹಣ್ಣು ಇರ್ತದೆ ಸರ್ ಗಿಡದಲ್ಲಿ. ಸರ್ ಓಕೆ, ಥ್ಯಾಂಕ್ ಯು.